ಬಾಗಲಕೋಟೆ ಗೆಲುವಿನ ಬೆನ್ನಲ್ಲೇ ಕಿಂಗ್ ಮೇಕರ್ ಹೊಳಬಸು ಶೆಟ್ಟರ್ ಎಕ್ಸ್ಕ್ಲೂಸಿವ್ ಮಾತು. ಸಿದ್ದರಾಮಯ್ಯ ಉತ್ತಮ ಆಡಳಿತದಿಂದ ಕಾಂಗ್ರೆಸ್ಗೆ ಆಶೀರ್ವಾದ. ಧನ್ಯವಾದ ಹೇಳಲು ಬಾಗಲಕೋಟೆಗೆ ಸಿಎಂ ಸಿದ್ದರಾಮಯ್ಯ. ಮೇ 15ರ ಒಳಗೆ ಸಿಎಂ ಬಾಗಲಕೋಟೆಗೆ ಎಂದ ಹೊಳಬಸು ಶೆಟ್ಟರ್. ಮತದಾರರಿಗೆ ಧನ್ಯವಾದ ಹೇಳಲು ಶೀಘ್ರವೇ ಬೃಹತ್ ಕಾರ್ಯಕ್ರಮ. ಈ ಚುನಾವಣೆಯಲ್ಲಿ ಹಣ ಹಾಗೂ ಅಧಿಕಾರದ ದುರುಪಯೋಗ ಆಗಿಲ್ಲ. ಬಿಜೆಪಿಯವರಿಗೆ ಆರೋಪ ಮಾಡುವುದೇ ಕೆಲಸ ಆಗಿದೆ. ಸಿಎಂ ಆಪ್ತ ಹೊಳಬಸು ಶೆಟ್ಟರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಗೆಲುವಿನ ಬೆನ್ನಲ್ಲೇ ಹೊಳಬಸು ಶೆಟ್ಟರ್ ಮಾತು. ಬಾಗಲಕೋಟೆ ಜನತೆಗೆ ಧನ್ಯವಾದ ಹೇಳೋದಕ್ಕೆ ಸಿಎಂ ಬರ್ತಾರೆ. ಮೇ 15ರ ಒಳಗಾಗಿ ಸಿಎಂ ಬಾಗಲಕೋಟೆಗೆ ಬರ್ತಾರೆ. ಒಂದು ಕಾರ್ಯಕ್ರಮದ ಮುಖಾಂತರ ಧನ್ಯವಾದ ಹೇಳ್ತಾರೆ ಅಂತ ಹೊಳಬಸು ಶೆಟ್ಟರ್ ಹೇಳ್ತಾ ಇದ್ದಾರೆ. ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನು ಒಂದು ಭರ್ಜರಿಯಾಗಿ ಗೆಲುವು ಸಾಧಿಸಿದೆ. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಾಗಿರುವಂತಹ ಹೊಳಬಸು ಶೆಟ್ಟರ್ ಅವರು ಈ ಗೆಲುವಿಗೆ ಸಾಕಷ್ಟು ಒಂದು ಶ್ರಮ ವಹಿಸಿದ್ದಾರೆ. ತೆರೆಮರೆಯಲ್ಲಿ ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ದಾರೆ. ಬನ್ನಿ, ಈಗ ಅವರು ನಮ್ಮೊಂದಿಗಿದ್ದಾರೆ. ಯಾವ ತರ ಆಗಿ ಅವರು ಈ ಗೆಲುವಿನ ಬಗ್ಗೆ ಒಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಮತ್ತೆ ಏನೆಲ್ಲ ಕಾರ್ಯತಂತ್ರ ಮಾಡಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಈ ಗೆಲುವು ನಿಮಗೆ ಏನ್ ಅನಿಸ್ತಾ ಇದೆ? ಈ ಗೆಲುವು ಮೇಟಿ ಸಾಹೇಬ್ರ ಅನುಕಂಪ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಏನು ಪ್ರಾಮಾಣಿಕತೆಯಿಂದ ಜನರಿಗೆ ಮುಟ್ಟುವಂತ ಕೆಲಸವನ್ನ ಏನ್ ಮಾಡಿದೆ, ಅದರಿಂದ ಈ ಗೆಲುವಾಗಿದೆ ಅಂತ ನಾ ಹೇಳ್ಬೇಕಾಗುತ್ತೆ. ಈ ಚುನಾವಣೆ ಮೊದಲು ಈ ಟಿಕೆಟ್ ಗೊಂದಲ ಸಾಕಷ್ಟು ಇತ್ತು. ಆ ಗೊಂದಲದಲ್ಲಿ ನಿಮ್ಮ ಹೆಸರು ಕೇಳ್ಬಂತು. ಕೆಲವು ಅಂದ್ರೆ ನಿಮ್ಮ ತೆರೆಮರೆಯಲ್ಲಿ ನೀವು ಬೇರೆಯವ್ರು ಕೊಡಿಸ್ಬೇಕು, ಬೇರೆಯವ್ರು ಮಾಡ್ಬೇಕು ಅಂತ ಕೇಳ್ಬಂತು. ಈಗ ನೀವು ಇವ್ರು ಕೊಡಿಸಿದ್ ನಿಮ್ಗೆ ಏನ್ ಅನಿಸ್ತಾ ಇದೆ? ಏನೆಲ್ಲ ಈಗ ನೀವು ಮುಂದೆ ಮತ್ತೆ ಅಭಿವೃದ್ಧಿ ಮಾಡ್ಬೇಕಂತ ನೀವು ಚಿಂತನೆ ಮಾಡ್ತಾ ಇದ್ರಿ? ಏನಿಲ್ಲ ರೀ, ಯಾರು ಕುಟುಂಬದವರು ಎಲ್ಲಾರು ಒಂದೇ. ಕುಟುಂಬದವರು ಯಾರಿಗೆ ಕೊಟ್ಟರು ಚುನಾವಣೆ ಮಾಡ್ತೀವಂತ ಜನರ ಅಭಿಪ್ರಾಯ ಇತ್ತು. ಅದರಂತೆ ನಮ್ಮ ಹೈಕಮಾಂಡ್ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಕೂಡಿಸಿ ಡಿ ಕೆ ಶಿವಕುಮಾರ್ ಅವರು, AICC ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುರ್ಜಿವಾಲ ಅವರೆಲ್ಲರೂ ಕೂಡ ಒಂದುಗೂಡಿ ಒಂದು ಉಮೇಶ್ ಕ್ಯಾಂಡಿಡೇಟ್ ಅವ್ರನ್ನ ಮಾಡಿದ್ರು. ಅದರಂತೆ ಎಲ್ಲರೂ ಕೂಡ ಕುಟುಂಬದವರು ಎಲ್ಲರೂ ಒಗ್ಗಟ್ಟಾಗಿ ಪ್ರಾಮಾಣಿಕತೆಯಿಂದ ಕಾರ್ಯಕರ್ತರು ಏನು ತಳಮಟ್ಟದ ಕಾರ್ಯಕರ್ತರು ಅವರ ಶ್ರಮದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮೇಲೆಲ್ಲಕ್ಕೆ ಪ್ರಮುಖ ಕಾರಣ ಐತೆ ಅಂತ ಹೇಳ್ಬೇಕು. ಈ ಬಿಜೆಪಿ ಅವರು ಆರೋಪ ಮಾಡಕತ್ತಾರ ಈ ಗೆಲುವು ಏನು ಹಣ ಮತ್ತು ಅಧಿಕಾರದ ಒಂದು ದುರುಪಯೋಗದಿಂದ ಆಗಿದೆ ಅಂತ ಒಂದು ಬಿಜೆಪಿ ಪಕ್ಷವರು ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು? ಹಣ ಬಲ ಇಲ್ಲ, ಅಧಿಕಾರ ಬಲ ಇಲ್ಲ, ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕೆಲಸ ಬಿಟ್ರೆ ಯಾವ ಹಣ ಬಲ ಇಲ್ಲ, ಜನ ಬಲ ಮುಖ್ಯ ಐತಿ. ಜನ ಪ್ರಾಮಾಣಿಕರ ಜನ ಅದಾರ. ಮತ್ತು ಈ ಕ್ಷೇತ್ರ ಜನ ಬಹಳ ಮುಗ್ಧರು. ಬಾಗಲಕೋಟೆ ಕ್ಷೇತ್ರದ ಜನ ಬಹಳ ಮುಗ್ಧರಿದಾರ. ಆ ಮುಗ್ಧ ಜನರು ಈ ಮೇಟಿ ಸಾಹೇಬ್ರಿಗೆ ಅವ್ರ ಮಗ ಚಿರಂಜೀವಿ ಉಮೇಶ್ ಮೇಟಿ ಕೆಲಸ ಮಾಡ್ತಾನ. ಸಿದ್ದರಾಮಯ್ಯ ಸಾಹೇಬ್ರು ಇರ್ತಾರ, ಅವನ ಬೆಂಬಲವಾಗಿ ಕಾಂಗ್ರೆಸ್ ಸರ್ಕಾರ ಇರ್ತೈತಿ, ಅಭಿವೃದ್ಧಿ ಕೆಲಸವನ್ನ ಮಾಡ್ತಾನ. ಮೇಟಿ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನ ಏನ್ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸಗಳನ್ನ ಮುಂದೋಗಿಸುವಂತ ಶಕ್ತಿ ಅವ್ರ ಚಿರಂಜೀವಿಗೆ ಐತಿ ಅಂತ ಒಂದು ಮಾತನ್ನ ನಂಬಿ ಇವತ್ತು ಚುನಾವಣೆಗೆ ಜನ 22,000 ಮತ ಹೆಚ್ಚು ಅಂತರದಿಂದ ಇವತ್ತು ಗೆಲುವನ್ನ ಸಾಧಿಸಕ ಇಡೀ ಕ್ಷೇತ್ರದ ಜನ ಕಾರಣ ಅಂತ ಹೇಳ್ಬೇಕು. ಈ ಕ್ಷೇತ್ರಕ್ಕೆ ಮತ್ತೆ ಏನಾದ್ರು ಹೊಸದಾಗಿ ಯೋಜನೆಗಳಾಗಲಿ, ಮೇಟಿ ಅವರ ಜೊತೆಗೆ ಮತ್ತೆ ಬೇರೆ ಬೇರೆ ಹೊಸದಾಗಿ ಯೋಜನೆಗಳು ಹಾಕಿಕೊಳ್ಳೋ ಜೊತೆಗೆ ಮತ್ತೆ ಏನೆಲ್ಲ ಅಭಿವೃದ್ಧಿ ಮಾಡ್ಬೇಕಂತ ನೀವು ಚಿಂತನೆ ಇಟ್ಕೊಂಡಿರಿ? ಈಗಾಗಲೇ ಮೇಟಿ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಭರವಸೆ ಅಂತೆ ಮಾರ್ಕೆಟ್ ಏನು ಹಂಚು ಹೋಗಿತ್ತು ಬಾಗಲಕೋಟೆ ನಗರದಲ್ಲಿ, ಅದನ್ನ ಕೆಲವೇ ದಿನಗಳಲ್ಲಿ ಸಭೆಯನ್ನದು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ ಪ್ರಕಾರ, ಸಿದ್ದರಾಮಯ್ಯ ಸಾಹೇಬರು ಹೇಳಿದ ಪ್ರಕಾರ ಸುಮಾರು 368 ಕೋಟಿ ಮಾರ್ಕೆಟ್ ಮಾಡಕ್ಕೆ ಒಂದು ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಕೆಲವೇ ದಿನಗಳಲ್ಲಿ ಅದನ್ನ ಮಂಜೂರು ಮಾಡಿಸಿ ಅಡಿಗಲ್ ಮಾಡಿಸುವಂತ ಕೆಲಸವನ್ನ ಮೊದ್ಲೇಕ್ ಮಾಡ್ತೀವಿ. ಈ ಮೆಡಿಕಲ್ ಕಾಲೇಜ್ ಏನು ಅಡಿಗಲ್ ಹಾಕಿದ್ರು ಅದನ್ನ ಮುಕ್ತಾಯ ಹಂತಕ್ಕೆ ಅಂದ್ರೆ ಕಟ್ಟಡವಾಗಿ ಉದ್ಘಾಟನೆ ಮಾಡುವಂತ ಕೆಲಸವನ್ನ ಕೂಡ 2 ವರ್ಷ ಅವಧಿಯಲ್ಲಿ ಅದನ್ನು ಕೂಡ ಮಾಡ್ತೀವಿ. ಮತ್ತೆ ಬಾಗಲಕೋಟೆ ನಗರಸಭೆಯನ್ನ ಮಹಾನಗರ ಪಾಲಿಕೆ ಮಾಡುವ ಒಂದು ಬಾಗಲಕೋಟೆ ಜನತೆಯ ಅಭಿಪ್ರಾಯ ಐತಿ. ಅದನ್ನ ಮಹಾನಗರ ಪಾಲಿಕೆ ಮಾಡುವಂತ ಕೆಲಸವನ್ನ ಉಮೇಶ್ ಮೇಟಿ ಅವರ ಹತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಅದನ್ನ ಕೆಲಸವನ್ನ ಮಾಡಿಸುವಂತಹದ್ದು. ಅದಲ್ಲದೆ ಈ ಕೈಗಾರಿಕಾ ಯೋಜನೆಗಳನ್ನ ಜನರಿಗೆ ಉದ್ಯೋಗ ಕೊಡಿಸುವಂತ ಯೋಜನೆ ಆಗಲಿ, ಗ್ರಾಮೀಣ ಮಟ್ಟದಲ್ಲಿ ಜಾತ್ಯತೀತ ಎಲ್ಲಾ ಸಮಾಜದವರಿಗೂ ಕೂಡ ಸಮುದಾಯ ಭವನ ಆಗಲಿ, ಎಲ್ಲಾ ಸಮಾಜ ಕೂಡ ಒಗ್ಗೂಡಿ ಕೆಲಸವನ್ನ ಮಾಡಿಸುವಂತ ಕೆಲಸ ಆಗಲಿ, ಅಭಿವೃದ್ಧಿ ಯೋಜನೆಗಳಂತ
ತರುವಂತ ಕೆಲಸ ಆಗ್ಲಿ ಮೇಟಿ ಅವರು ಉಮೇಶ್ ಅವರು ಮಾಡ್ತಾರ ಅಂತ ಹೇಳಿ ನಮ್ಮನ್ನ ಈಗ ಈ ವಿಜಯೋತ್ಸವ ಸಂಭ್ರಮಕ್ಕೆ ಮತ್ತೆ ಸಿದ್ದರಾಮಯ್ಯನವರು ಬಂದು ಏನೋ ಒಂದು ಮತದಾರರಿಗೆ ಒಂದು ಕೃತಜ್ಞತೆ ಹೇಳುವಂತ ಕೆಲಸ ಅಥವಾ ಕಾರ್ಯಕ್ರಮ ಏನಾದ್ರು ಹಮ್ಮಿಕೊಳ್ಳುವಂತ ವಿಚಾರ ಇದೆ. 10ನೇ ತಾರೀಕಿನ ನಂತರ ಬಹುತೇಕ 10ನೇ ತಾರೀಕಿನಿಂದ 15ನೇ ತಾರೀಕಿನ ಒಳಗ ಸಿದ್ದರಾಮಯ್ಯ ಸಾಹೇಬರು ಬಂದು ವಿಜಯೋತ್ಸವ ಕಾರ್ಯಕ್ರಮವನ್ನ ಮತ್ತು ಮತದಾರರಿಗೆ ಏನೋ ಇಡೀ ಕ್ಷೇತ್ರದ ಜನತೆಗೆ ಒಂದು ಕೃತಜ್ಞತೆ ಸಲ್ಲಿಸುವ ಸಮಾರಂಭ ಕೆಲವೇ ದಿನಗಳಲ್ಲಿ ಮಾಡ್ತೀವಿ. ಆ ಕಾರ್ಯಕ್ರಮದಲ್ಲಿ ಮತದಾರರಿಗೆ ಕೃತಜ್ಞತೆ ಹೇಳುವಂತ ಕೆಲಸ ಇಡೀ ಸರ್ಕಾರ, ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಸಚಿವದ್ವಯರು, ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಆ ಕಾರ್ಯಕ್ರಮ ನಡೀತೈತಿ. ಇದು ಏನು ಸಿಎಂ ಆಪ್ತರಾಗಿರುವಂತಹ ಹೊಳಬಸವೇಶ್ವರ ಅವರ ಒಂದು ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.